ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಸೊಳ್ಳೆ ಕಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಡೆಂಗಿಗೆ ವ್ಯಾಕ್ಸಿನ್ ಬಂದಿದೆ. ಹಾಗಾದ್ರೆ ಎಷ್ಟು ಡೋಸ್ ಕೊಡಬೇಕು? ಪುಟ್ಟ ಮಕ್ಕಳಿಗೂ ಕೊಡಬಹುದಾ? ಹಲವು ಪ್ರಶ್ನೆಗಳಿವೆ. ಜಪಾನ್ ಲಸಿಕೆಯ ಮಾರಾಟಕ್ಕೆ ಭಾರತ ಅನುಮೋದನೆ ಕೊಟ್ಟಿದೆ ಅಂತಂದ್ರೆ ಯಾವ ರೀತಿ ಇರುತ್ತೆ ಈ ಲಸಿಕೆ ಪಡ್ಕೊಳ್ಳುವಂಥದ್ದು? ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಕೇಳಿ. ಡೆಂಗಿಗೆ ಇದೇ ಪ್ರಥಮ ಬಾರಿಗೆ ಭಾರತದಲ್ಲಿ ಮೊದಲ ಅಧಿಕೃತ ನಿರ್ದಿಷ್ಟ ಲಸಿಕೆ ಸಿಕ್ಕಿದೆ. ಇದು ಜಪಾನ್ ಮೂಲದ ಕಂಪನಿ ಅಭಿವೃದ್ಧಿಪಡಿಸಿರುವಂತಹ ಕ್ಯುಡೆಂಗಾ ಎನ್ನುವ ಹೆಸರಿನ ಲಸಿಕೆ. ಇದರ ಮಾರಾಟಕ್ಕೆ DCGI ಅಂದರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಏನಿದೆ, ಭಾರತೀಯ ಔಷಧ ನಿಯಂತ್ರಕ ಸಂಸ್ಥೆ ಅನುಮೋದನೆಯನ್ನು ಕೊಟ್ಟಿದೆ. ಈಗ ಡೆಂಗಿ ಕಾಯಿಲೆ ತಡೆಗಟ್ಟೋದಕ್ಕೆ 4 ವರ್ಷದಿಂದ 60 ವರ್ಷ ವಯೋಮಾನದ ಜನರಿಗೂ ಕೂಡ ಈ ಲಸಿಕೆಯನ್ನು ಕೊಡಬಹುದು. ಜಪಾನ್ನ ಟಕೇಡಾ ಕಂಪನಿ ಬಯೋಫಾರ್ಮಾಟ್ರಿಕಲ್ಸ್ ಅಭಿವೃದ್ಧಿಪಡಿಸಿರುವಂತಹ ಈ ಕ್ಯುಡೆಂಗಾ ಲಸಿಕೆಯನ್ನ ಭಾರತದಲ್ಲಿ ಇದರ ಉತ್ಪಾದನೆಗಾಗಿ ಹೈದರಾಬಾದ್ ಮೂಲದ ಬಯಾಲಜಿಕಲ್ ಸಂಸ್ಥೆಯೊಂದಿಗೆ ಒಂದು ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿದೆ. ಹೊಸ ಔಷಧ ಮತ್ತು ಕ್ಲಿನಿಕಲ್ ಪ್ರಯೋಗ ನಿಯಮ 2019 ಅಡಿಯಲ್ಲಿ ಈ ಕ್ಯುಡೆಂಗಾ ಲಸಿಕೆಯನ್ನು ಭಾರತದಲ್ಲಿ ಔಷಧ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕೆ DCGI ಅನುಮತಿ ಕೊಟ್ಟಿರೋದು. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಈ ಲಸಿಕೆಗೆ ಮಾನ್ಯತೆ ಇದೆ. ಈ ಕ್ಯುಡೆಂಗಾ ಡೆಂಗಿ ಕಾಯಿಲೆಗೆ ಚಿಕಿತ್ಸೆ ಕೊಡೋದಕ್ಕೆ ಭಾರತದಲ್ಲಿ ಅನುಮೋದನೆ ಪಡೆದಂತಹ ಮೊದಲ ನಿರ್ದಿಷ್ಟ ಲಸಿಕೆಯಾಗಿದ್ದು ಯಾವುದೇ ಪರೀಕ್ಷೆ ಬೇಕಿಲ್ಲ. ಸೋಂಕು ಇಲ್ಲ ಅಂತಂದ್ರೂ ಓಕೆ, ನಿಯಂತ್ರಣದ ಭಾಗವಾಗಿ ಈ ಕ್ಯುಡೆಂಗಾ ಲಸಿಕೆಯನ್ನು ಪಡ್ಕೊಳ್ಬಹುದು. ಹಾಗೆಯೇ ಇದು ಡೆಂಗಿಯ 4 ವಿಧದ ವೈರಸ್ಗಳಿದೆಯಲ್ಲ, ಡೆನ್ 1, 2, 3, 4, ಅದೆಲ್ಲದರ ವಿರುದ್ಧ ಹೋರಾಡೋ ಶಕ್ತಿ ಇದೆ. 4 ರೂಪಾಂತರಿ ವೈರಸ್ಗಳ ವಿರುದ್ಧ ಲಸಿಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಕಂಪನಿ ತಿಳಿಸಿದೆ. ಡೋಸೇಜ್ ಹೇಗಿರುತ್ತೆ ಅಂತ ನೋಡ್ತಾ ಹೋದ್ರೆ, ಸೋಂಕು ಪೀಡಿತರಿಗೆ 0.5 ml ನ 2 ಡೋಸ್ ಅಗತ್ಯ ಇದೆ. ಅಂದ್ರೆ ಅಥವಾ ಯಾರೇ ಲಸಿಕೆ ಪಡಿಬೇಕು ಅಂತಂದ್ರೂ ಕೂಡ 2 ಡೋಸ್ನ ಅಗತ್ಯತೆ ಇದೆ. ಮೊದಲ ಡೋಸ್ ಕೊಟ್ಟ 3 ತಿಂಗಳ ಆದಮೇಲೆ 2ನೇ ಡೋಸನ್ನು ಕೊಡಲಾಗುತ್ತೆ. ಈ ಕ್ಯುಡೆಂಗಾ ಲಸಿಕೆ ಅಭಿವೃದ್ಧಿಗೆ 3 ಹಂತದ ಪ್ರಯೋಗಗಳಾಗಿರುವಂಥದ್ದು. ಅಂದರೆ ಪ್ರಯೋಗ ಮಾಡಿ ಸಫಲ ಆದಮೇಲೆ ಇದು ಮಾರುಕಟ್ಟೆಗೆ ಬಂದಿರೋದು, ಮಾರುಕಟ್ಟೆಗೆ ಬರೋದಕ್ಕೆ ಒಪ್ಪಿಗೆ ಸಿಕ್ಕಿರೋದು. ಸುಮಾರು 28,000 ಜನರ ಮೇಲೆ ಈ ಕ್ಲಿನಿಕಲ್ ಪ್ರಯೋಗ ಯಶಸ್ವಿಯಾಗಿರುವಂಥದ್ದು. ಸೋಂಕು ಪೀಡಿತ ಮತ್ತು ಸೋಂಕು ರಹಿತ ಎರಡೂ ಪ್ರದೇಶದ ಜನರು ಕೂಡ ಇದನ್ನು ಬಳಕೆ ಮಾಡಬಹುದು. ಲಸಿಕೆಯ ಸುರಕ್ಷತೆ ಪರಿಣಾಮ ಅರಿಯೋದಕ್ಕೆ ಪ್ರತ್ಯೇಕವಾಗಿ ಪ್ರಯೋಗಗಳನ್ನು ಮಾಡಿರೋದ್ರಿಂದಾಗಿ ಆರಾಮಾಗಿ ಈ ಲಸಿಕೆಯನ್ನು ಪಡೆಯೋದಕ್ಕೆ ಎಲ್ಲ ಅವಕಾಶಗಳು ಇದೆ. 20,000 ಜನರ ಮೇಲೆ ದೀರ್ಘಾವಧಿಯ ಮೌಲ್ಯಮಾಪನ ಕೂಡ ಮಾಡಲಾಗ್ತಾ ಇದೆ, ಪರಿಶೀಲನೆ ಮಾಡಲಾಗ್ತಾ ಇದೆ. 2 ಡೋಸ್ ಲಸಿಕೆಯಿಂದ ಸುಮಾರು 84.1% ಅಷ್ಟು ರೋಗ ನಿಯಂತ್ರಣಕ್ಕೆ ಬರುತ್ತೆ ಅಂತ ಕಂಪನಿ ಹೇಳ್ತಾ ಇದೆ. ಈ ಹಿಂದೆ ಡೆಂಗಿ ಬಂದಿರ್ತಾರಲ್ಲ, ಅವ್ರು ಮಾತ್ರ ಅಲ್ಲ, ಒಮ್ಮೆನೂ ಡೆಂಗಿ ಯಾರಿಗೆ ಬಂದಿಲ್ವೋ, ಡೆಂಗಿಗೆ ತುತ್ತಾಗಿಲ್ವೋ, ಅವರೂ ಕೂಡ ಈ ಲಸಿಕೆಯನ್ನು ಪಡಿಬಹುದು. ಈ ಕ್ಲಿನಿಕಲ್ ಟ್ರಯಲ್ಸ್ ಪ್ರಕಾರ ಕ್ಯುಡೆಂಗಾ ಲಸಿಕೆ ಸುಮಾರು 4 ರಿಂದ 5 ವರ್ಷಗಳ ಕಾಲ ಅತ್ಯುತ್ತಮವಾದಂಥ ರಕ್ಷಣೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಅಂತ ಈಗಾಗಲೇ ಸಾಬೀತಾಗಿದೆ. ಇದನ್ನು 3 ತಿಂಗಳ ಅಂತರದಲ್ಲಿ 2 ಡೋಸ್ಗಳಾಗಿ ಕೊಡಲಾಗುತ್ತೆ. ಆದರೆ ವರ್ಷಗಳು ಕಳೆದಂತೆ 4-5 ವರ್ಷ ಆದಮೇಲೆ ದೇಹದಲ್ಲಿ ಆಂಟಿಬಾಡಿ ಮಟ್ಟ ಕಡಿಮೆ ಆಗುತ್ತಲ್ಲ, ಆಗೇನು ಮಾಡಬೇಕು? ಆಗ ಆ ನಿರೋಧಕ ಶಕ್ತಿಯನ್ನು ಮತ್ತೆ ಕಾಯ್ದುಕೊಳ್ಬೇಕು ಅಂತಂದರೆ ಬೂಸ್ಟರ್ ಡೋಸ್ನ ಅಗತ್ಯ ಇದೆಯಾ? ಆ ಕುರಿತು ಈಗ ಪ್ರಸ್ತುತ ಸಂಶೋಧನೆಗಳು ಕೂಡ ನಡೀತಾ ಇದೆ. ಈಗಾಗಲೇ 43 ದೇಶಗಳಲ್ಲಿ ಈ ಲಸಿಕೆಗೆ ಅನುಮತಿ ದೊರೆತಿದೆ. ಜಾಗತಿಕವಾಗಿ 32 ಲಕ್ಷ ಡೋಸ್ ಲಸಿಕೆಯನ್ನು ಈವರೆಗೂ ಕೊಡಲಾಗಿದೆ. ಈಗ ಭಾರತದಲ್ಲೂ ಅನುಮೋದನೆ ಪಡೆದಿರೋದ್ರಿಂದಾಗಿ ಮಳೆಗಾಲದಲ್ಲಿ ಸೊಳ್ಳೆ ಕಾಟ ಹೆಚ್ಚಿರುವಂತಹ ನಗರ ಪ್ರದೇಶಗಳಲ್ಲಿ ಈ ಡೆಂಗಿ ಪ್ರಕರಣ ತೀವ್ರಗೊಳ್ಳುವಂತಹ ಸಮಯದಲ್ಲಿ ಈ ನಿರ್ಧಾರ ಬಂದಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ರೀತಿ ನೆಮ್ಮದಿಯ ಸುದ್ದಿ. ನಮಸ್ಕಾರ.